ಇಂಗ್ಲೆಂಡ್ ವಿರುದ್ಧ ಭಾರತ ಭರ್ಜರಿ ಜಯ ಸಾಧಿಸಿದೆ. ಇವತ್ತು ಭಾರತೀಯ ಬ್ಯಾಟರ್ಗಳ ಆಟ ಎಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಉತ್ತಮವಾಗಿ ಬ್ಯಾಟ್ ಬೀಸಿದ್ರು, ಆದರೆ ಈ ಪಂದ್ಯದಲ್ಲಿ ನಾಯಕನಿಂದ ಯಾವುದೇ ಕೊಡುಗೆ ಬರಲಿಲ್ಲ. ಆದರೂ ಕೂಡ ಶುಭ್ಮನ್ ಗಿಲ್ ಆಗಿರಬಹುದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಅತ್ಯುತ್ತಮವಾಗಿ ತಂಡವನ್ನು ಮುನ್ನಡೆಸ್ಕೊಂಡು ಹೋದರು. ಬೌಲರ್ಗಳ ದಾಳಿ ಕೂಡ, ಇಲ್ಲಿ ಬೌಲರ್ಗಳು ಯಾವ ರೀತಿಯಾಗಿ ಬೌಲಿಂಗ್ ಮಾಡಿದ್ರು ಅದನ್ನು ಕೂಡ ಮೆಚ್ಚಲೇಬೇಕಾಗತ್ತೆ. ಇನ್ನು ಏಕದಿನ ಸರಣಿ ಕ್ಲೀನ್ ಸ್ವೀಪ್ ಮಾಡಿದೆ ಭಾರತ. ಗಮನಿಸಬೇಕಾದಂಥ ವಿಚಾರ, 3 ಪಂದ್ಯಗಳಲ್ಲೂ ಕೂಡ ಭಾರತ ಗೆದ್ದಿದೆ. 214 ರನ್ಗಳಿಗೆ ಇಂಗ್ಲೆಂಡನ್ನು ಕಟ್ಟಿಹಾಕುವಲ್ಲಿ ಭಾರತ ತಂಡ ಸಕ್ಸಸ್ ಆಗಿದೆ. ಇನ್ನುಳಿದಂತೆ ಆರಂಭದಲ್ಲೇ ಇಂಗ್ಲೆಂಡ್ಗೆ ಟೀಮ್ ಇಂಡಿಯಾ ಆಘಾತವನ್ನು ನೀಡಿತು. ಆರಂಭಿಕರ ವಿಕೆಟ್ ಪಡೆಯುವಲ್ಲೂ ಭಾರತದ ಬೌಲರ್ಗಳು ಸಕ್ಸಸ್ ಆದರು. ಗಿಲ್ ಶತಕದೊಂದಿಗೆ 356 ರನ್ನನ್ನು ಭಾರತ ಪೇರಿಸಿತ್ತು. ದೊಡ್ಡ ಮೊತ್ತದ ಗುರಿಯನ್ನು ನೀಡಿತ್ತು, ಆದರೆ ಇಂಗ್ಲೆಂಡ್ ತಂಡಕ್ಕೆ ಈ ಗುರಿ ಬೆನ್ನೋತಕ್ಕೆ ಆಗಲಿಲ್ಲ. ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.